ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಈ ಒಂದು ಪ್ಲೇಸ್ನ ವಿಶೇಷತೆ ಅಂತ ಕೇಳಿದ್ರೆ, ನಾನಿದ್ದೀನಿ ಇವಾಗ ಕಲಬುರಗಿಯ ಕೋಟೆಯ ಮುಂದ್ಗಡೆ. ಈ ಒಂದು ಕಲಬುರಗಿ ಕೋಟೆಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಂದಿದ್ದೀನಿ. ಬನ್ನಿ, ಹೇಗಿರುತ್ತೆ ಕಲಬುರಗಿ ಕೋಟೆಯ ಇತಿಹಾಸ ಏನು ಎಲ್ಲವನ್ನು ತಿಳಿದುಕೊಳ್ಳೋಣ ಈ ಲಾಗಲ್ಲಿ. ಕಲಬುರಗಿ ಬಂದ್ಬಿಟ್ಟು ಮೊದಲನೇದಾಗಿ ಬಹುಮನಿ ಸುಲ್ತಾನರ ರಾಜಧಾನಿ ಆಗಿತ್ತು. ಕೋಟೆಯ ಮುಂದ್ಗಡೆ ಏನಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈ ಥರ ಕೋಟೆಯ ಪಕ್ಕದಲ್ಲಿ ತಗ್ಗನ್ನು ಮಾಡಿಬಿಟ್ಟು ಆ ತಗ್ಗಲ್ಲಿ ನೀರು ಬಿಟ್ಟು ನೀರಲ್ಲಿ ಮೊಸಳೆ, ಹಾವು ಈ ಥರ ಎಲ್ಲ ಬಿಡೋದ್ರಿಂದ ಯಾರಾದರೂ ಕೋಟೆ ಮೇಲೆ ದಾಳಿ ಮಾಡೋ ರೀತಿ ಕಂಡ್ರೆ ಅವ್ರಿಗೆ ಬರದೇ ಇರೋದಕ್ಕೆ ಬರೋದಕ್ಕೆ ಕಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಒಂದು ಮಾಡುವಂಥ ಪದ್ಧತಿ ಎಲ್ಲ ಕೋಟೆಗಳಲ್ಲೂ ಕಾಣುತ್ತೆ. ನೀವು ಯಾವ ಬೇಕಾದ ಕೋಟೆಗೆ ಹೋಗ್ರಿ, ಎಲ್ಲ ಕೋಟೆಗಳಲ್ಲೂ ಕೋಟೆಯ ಸೈಡಲ್ಲಿ ಈ ರೀತಿ ಮಾಡಿರ್ತಾರೆ. ವೆಲ್ಕಮ್ ಟು ಕಲಬುರಗಿ ಕೋಟೆ. ನಾನು ಬಂದಿರುವಂತಹ ಪ್ಲೇಸ್ ಬಂದ್ಬಿಟ್ಟು ಕಲಬುರಗಿಯ ಕೋಟೆ. ಕಲಬುರಗಿಯ ಕೋಟೆಯ ಒಂದು ಇತಿಹಾಸ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1321ರಲ್ಲಿ. ಕಾಕತೀಯರಿಂದ ದೆಹಲಿ ಸುಲ್ತಾನರು ಈ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ದೆಹಲಿ ಸುಲ್ತಾನರು ಕಾಕತೀಯರಿಂದ ವಶಪಡಿಸಿಕೊಂಡಂಥ ಈ ಪ್ರದೇಶದಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಮುಸ್ಲಿಂ ಅಧಿಕಾರಿಗಳಿಂದ ದೆಹಲಿಯಲ್ಲಿ ದಂಗೆ ಏಳುತ್ತೆ. ದಂಗೆ ಎದ್ದಾಗ ಬಹುಮನಿ ಅಂತ ಸಾಮ್ರಾಜ್ಯ ಹುಟ್ಕೊಳ್ಳುತ್ತೆ. ಬಹುಮನಿ ಅಂತ ಸಾಮ್ರಾಜ್ಯ ಹುಟ್ಕೊಂಡಾಗ ಈ ಒಂದು ಗುಲ್ಬರ್ಗ ನಗರಕ್ಕೆ ಹಸನಾಬಾದ್ ಅಂತ ಹೇಳ್ಬಿಟ್ಟು ಕರೀತಾರೆ ಅವರು ಆ ಟೈಮಲ್ಲಿ. ನಂತರ ಇದನ್ನು ವಿಜಯನಗರ ಸಾಮ್ರಾಜ್ಯದವರು ಆಕ್ರಮಣ ಮಾಡ್ಕೊಳ್ತಾರೆ. ಕಾಲಾನಂತರ ವಿಜಯನಗರ ಸಾಮ್ರಾಜ್ಯದವರು ತಾಳಿಕೋಟ ಯುದ್ಧದಲ್ಲಿ ಸೋಲ್ತಾರೆ. ತಾಳಿಕೋಟ ಯುದ್ಧದಲ್ಲಿ ಸೋತ ನಂತರ ಇದು ಬಂದ್ಬಿಟ್ಟು ಬಿಜಾಪುರ ಸುಲ್ತಾನರ ವಶ ಆಗುತ್ತೆ. ಬಿಜಾಪುರ ಸುಲ್ತಾನರು ಈ ಒಂದು ಕಲಬುರಗಿ ಕೋಟೆಯನ್ನು ಮರು ನಿರ್ಮಾಣ ಮಾಡ್ತಾರೆ. ಮರು ನಿರ್ಮಾಣ ಮಾಡಿದ ಮೇಲೆ 1658ರಲ್ಲಿ ಮೊಘಲರ ವಶ ಆಗುತ್ತೆ. 1658ರಲ್ಲಿ ಮೊಘಲರು ಈ ಒಂದು ಕಲಬುರಗಿ ಕೋಟೆಯನ್ನು ತಮ್ಮ ಆಕ್ರಮಣ ಮಾಡ್ಕೋತಾರೆ. ನಂತರ 18ನೇ ಶತಮಾನದಲ್ಲಿ ಮೊಘಲರ ಅವನತಿ ಆಗುತ್ತೆ. 18ನೇ ಶತಮಾನದಲ್ಲಿ ಮೊಘಲರ ಅವನತಿ ಆದ ತಕ್ಷಣ ನಿಜಾಮರು ಅಂತ ಹುಟ್ಕೋತಾರೆ. ನಿಜಾಮರು ತಮ್ಮ ಸಾಮ್ರಾಜ್ಯನ ಹುಟ್ಕೊಂಡು ಹೈದರಾಬಾದ್ನ ನಿಜಾಮರು ಅಂತ ಹೆಸರು ಕೊಡ್ತಾರೆ. ಆಗ ಗುಲ್ಬರ್ಗ ಹೈದರಾಬಾದ್ ರಾಜ್ಯದ ಭಾಗವಾಗುತ್ತೆ. ನಂತರ 1948ರಲ್ಲಿ ಭಾರತದ ಒಕ್ಕೂಟ ಆಗುತ್ತೆ. ಭಾರತದ ಒಕ್ಕೂಟ ಆದಾಗಲೂ ಕೂಡ ಈ ಒಂದು ಗುಲ್ಬರ್ಗ ನಗರವು ಹೈದರಾಬಾದ್ ರಾಜ್ಯದ ಭಾಗವಾಗುತ್ತೆ. ನಂತರ 1956ರಲ್ಲಿ ಭಾಷಾವಾರು ವಿಂಗಡಣೆ ಮಾಡಲಾಗುತ್ತೆ. ಭಾಷಾವಾರು ವಿಂಗಡಣೆ ಮಾಡಿದಾಗಲೂ ಕೂಡ ಈಗಿನ ಗುಲ್ಬರ್ಗ ಜಿಲ್ಲೆಯ ಪ್ರಮುಖ 2 ನಗರಗಳು ಬಿಟ್ಟು ಉಳಿದ ಎಲ್ಲ ಭಾಗವೂ ಕೂಡ ಹೈದರಾಬಾದ್ನ ಭಾಗವಾಗುತ್ತೆ. ಅದಾದಮೇಲೆ ಮತ್ತೆ ಕರ್ನಾಟಕ ಏಕೀಕರಣ ಆದಾಗ ಗುಲ್ಬರ್ಗವು ಜಿಲ್ಲೆಯಾಗಿ ಹೊರಹೊಮ್ಮುತ್ತೆ. ನಂತರ 1956ರಲ್ಲಿ ಭಾರತವನ್ನು ಭಾಷಾವಾರು ವಿಂಗಡಣೆ ಮಾಡಲಾಗುತ್ತೆ. ಆವಾಗ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆದಂತಹ ಇಂದಿನ ಗುಲ್ಬರ್ಗದ 2 ಪ್ರಮುಖ ನಗರಗಳು ಉಳಿದವು ಎಲ್ಲವೂ ಕೂಡ ಹೈದರಾಬಾದ್ ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ ಭಾಷಾವಾರು ವಿಂಗಡಣೆ ಮಾಡಿದಾಗ. ನಂತರ ಕರ್ನಾಟಕದ ಏಕೀಕರಣ ಆದಮೇಲೆ ಗುಲ್ಬರ್ಗವು ಒಂದು ಜಿಲ್ಲೆಯಾಗಿ ಹೊರಹೊಮ್ಮುತ್ತೆ.
1327ರಿಂದ 1424ರವರೆಗೂ ಆಳ್ವಿಕೆ ಮಾಡಿದರ ಸವಿ ನೆನಪಿಗಾಗಿ ಅಹ್ಮದ್ ಶಾ ಅವರ ಒಂದು ಸ್ಮರಣಾರ್ಥವಾಗಿ ಕಟ್ಟಿಸಿದಂಥ ಒಂದು ಮಸ್ಜಿದ್ ಇದು, ಸ್ಮಾರಕ ಜಾಮಿಯಾ ಮಸ್ಜಿದ್ ಅಂತ ಹೇಳ್ಬಿಟ್ಟು. ಗುರು, ಇದಾಗಿತ್ತು ಗುಲ್ಬರ್ಗ ಕೋಟೆಯ ಸಂಪೂರ್ಣ ಮಾಹಿತಿ. ಗುರು, ಇಲ್ಲಿಗೆ ಈ ಲಾಗನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ಲಾಗನ್ನು ಸಜೆಸ್ಟ್ ಮಾಡಿ. ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸು ಮತ್ತು ವೀಡಿಯೋಸನ್ನು ತೊಗೊಂಡು ಬರ್ತಾಯಿರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.